ಹುಣಸೂರು ತಾಲೂಕಿನ ಹರವೆ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಹೆಣ್ಣು ಮಕ್ಕಳು ಗದ್ದೆಗಿಳಿದು ಭತ್ತದ ನಾಟಿ ಮಾಡಿದ್ರು. ಸದಾ ಓದಿನಲ್ಲಿ ನಿರತರಾಗ್ತಿದ್ದ ಶಾಲಾ ವಿದ್ಯಾರ್ಥಿಗಳು ಸ್ವತಃ ಪೈರನ್ನ ಕಿತ್ತು ಪಿಂಡಿ ಕಟ್ಟಿ ಗದ್ದೆಯ ಉಳುಮೆ ಮಟ್ಟ ಮಾಡೋದನ್ನ ಗಮನಿಸಿದ್ರು. ರೈತ ಮಹಿಳೆಯರ ಸಂಕಷ್ಟವನ್ನ ಹಾಗೂ ಖರ್ಚು ವೆಚ್ಚದ ಬಗ್ಗೆ ರೈತರಿಂದ ಮಾಹಿತಿ ಪಡೆದ್ರು. ರೈತ ಶ್ರೀಕಂಠ ಅವರಿಂದ ಯಾವಾಗ ಭತ್ತದ ಸಸಿ ಮಡಿ ಮಾಡಬೇಕು, ಗದ್ದೆಯನ್ನ ಹೇಗೆ ಉಳುಮೆ ಮಾಡಬೇಕು, ಯಾವ್ಯಾವ ಗೊಬ್ಬರ ಹಾಕ್ತೀರಾ, ಕಳೆ ಕೀಳುವುದು ಯಾವಾಗ, ಎಷ್ಟು ಪ್ರಮಾಣದಲ್ಲಿ ನೀರು ಹರಿಸಬೇಕು ಹಾಗೂ ಇತರೆ ಪ್ರಶ್ನೆಗಳನ್ನು ಹಾಕಿ ಉತ್ತರವನ್ನ ಪಡೆದ್ರು. ರೈತ ಸುರೇಶ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಕೊರತೆ ಇದೆ, ವೆಚ್ಚ ಹೆಚ್ಚಾಗ್ತಾ ಇದೆ, ಲಾಭಾಂಶ ಕಡಿಮೆ ಆಗ್ತಾ ಇದೆ. ಕೃಷಿಯನ್ನೇ ನಂಬಿರುವ ರೈತರು ಅನಿವಾರ್ಯವಾಗಿ ವ್ಯವಸಾಯವನ್ನ ಬಿಡುವಂತಹ ಪರಿಸ್ಥಿತಿ ಉಂಟಾಗಿದೆ. ರೈತ ಬೆಳೆದ ಕೃಷಿ ಉತ್ಪನ್ನಗಳ ಬೆಲೆ ಸಿಗದಾಗ ಎಲ್ಲಾ ಬೆಲೆಗಳನ್ನ ಬೆಂಬಲ ಬೆಲೆ ಮೂಲಕ ಖರೀದಿಸಲು ಮುಂದಾಗಬೇಕಾಗಿದೆ ಅಂತ ರೈತರ ಸಂಕಷ್ಟದ ಬಗ್ಗೆ ವಿವರಿಸಿದ್ರು. ವಿದ್ಯಾರ್ಥಿಗಳು ಗದ್ದೆ ನಾಟಿ ಮಾಡಿದ ನಂತರ ರೈತರ ಕಷ್ಟಗಳನ್ನು ಅರಿತು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯೊಂದಿಗೆ ರೈತರಿಗೆ ಸಲ್ಯೂಟ್ ಮಾಡಿದ್ರು. ಗದ್ದೆ ಕೆಲಸ ಮುಗಿದ ನಂತರ ತಂದಿದ್ದ ಊಟವನ್ನ ವಿದ್ಯಾರ್ಥಿಗಳು ಗದ್ದೆ ನಾಟಿ ಮಾಡುವ ಮಹಿಳೆಯರಿಂದ ಬಾಯಿಗೆ ತುತ್ತು ಹಾಕಿಸಿಕೊಂಡು ಊಟ ಸವಿದ್ರು. ವಿದ್ಯಾರ್ಥಿನಿಯರು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕೂಡ ಹಂಚಿಕೊಂಡ್ರು. 5 ನಿಮಿಷ ಇಲ್ಲಿ ಓಡಾಡಿರೋದಷ್ಟೇ, ಎಷ್ಟು ಕೆಸರು ಮಾಡ್ಕೊಂಡು ನೀವು ಎಷ್ಟು ಅಸಹ್ಯ ಪಡ್ತಿದ್ದೀರಿ ಅನ್ನೋದು ನಿಮ್ಮ ತಂದೆ ತಾಯಿಗಳು ಸಂದು ಮಾಡ್ತಾರಲ್ಲ, 24 ಗಂಟೆ ಟೈಮು ಬಿದ್ದು ಒದ್ದಾಡ್ತಾರಲ್ಲ, ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದು ನಿಮ್ಗೆ ಅನುಭವ ಬರಬೇಕು. ಯಾಕೆಂದರೆ ನೀವು ನಮ್ಮ ತಂದೆ ತಾಯಿಯನ್ನು ನೆನ್ಕೊಂಡ್ರೆ ನಿಮ್ಗೆ ಅನುಕೂಲ ಇರುತ್ತೆ. ಇಲ್ಲ ಅಯ್ಯೋ ನಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ಕೊಡ್ತಾರೆ, ಖರ್ಚು ಮಾಡ್ತಾರೆ, ನಾವು ಓದ್ತೀವಿ ಮಾಡ್ತೀವಿ. ಓದೋದ್ರ ಜೊತೆಗೆ ಕೆಲಸನೂ ನಿಮ್ಮ ತಂದೆ ತಾಯಿ ಇರುತ್ತೆ. ಅರ್ಧ ಕೆಲಸ ಕಿತ್ಕೊಂಡ್ರೆ ನನ್ನ ಮಗಳವಳೆ, ನನ್ನ ಮಗ ಅವನೇ, ನನಗೆ ಮಾಡಿಕೊಡ್ತಾರೆ ಅನ್ನೋ ಧೈರ್ಯ ಅವ್ರಿಗಿರ್ತದೆ ಅಲ್ವಾ. ಈಗ ನೋಡಿ, ಬರೀ ಅರ್ಧ ಗಂಟೆಗೆ ನೀವು ಬಟ್ಟೆಲ್ಲ ಗಲೀಜು ಮಾಡ್ಕೊಂಡಿದ್ದೀರಿ. 12 ಗಂಟೆ ಟೈಮು ತಂದೆ ಬೆಳಗ್ಗೆ ಬಂದರೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಗಂಟ ಎಷ್ಟು ಕೆಲಸ ಮಾಡಬೇಕು, ಒಂದು ತುತ್ತು ಅನ್ನಕ್ಕೆ ಎಷ್ಟು ಕಷ್ಟ ಬೀಳಬೇಕು ಅನ್ನೋದ. ಇದು ಅರ್ಥ ಮಾಡಿಕೊಂಡು ನೀವು ಬದುಕಬೇಕು, ಓದಬೇಕು, ಇತ್ತಾಗೆ ಬದುಕೂ ಬೇಕು. ನಮ್ಮ ತಂದೆ ತಾಯಿಗಳಿಗೆ ಸಪೋರ್ಟ್ ಮಾಡಿ ಕೆಲಸ ಒಂಥರ ಕೊಡಿಸ್ಕೊಡ್ಬೇಕು. ಕಿತ್ಕೊಂಡ್ರೆ ಕೆಲಸವ ಅನುಕೂಲ ಆಗುತ್ತೆ ಅಲ್ವಾ. ಅಂತ ನಾನು 10ನೇ ತರಗತಿಲಿ ಓದ್ತಿದ್ದೀನಿ. ನಾನು ಓದ್ತಿರೋ ಸ್ಕೂಲು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಹರವೆ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ನಾನಿವತ್ತು ಗದ್ದೆ ನಾಟಿ ಹಾಕೋಕ್ಕೆ ಬಂದಿದ್ದು. ನಮ್ಮ ಸ್ಕೂಲಿಂದ ಪ್ರಿನ್ಸಿಪಲ್ಸರು ಕರ್ಕೊಂಡ್ಬಂದಿದ್ರು ಡೆಮೋಗೆ ಅಂತ. ನಾನು ಒಂದ್ಸಲನೂ ಗದ್ದೆ ನಾಟಿ ಹಾಕಿಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ಗದ್ದೆಗೆ ಅಂತ ಬಂದಿರೋದು. ನಮ್ಮ ಅಪ್ಪ ಅಮ್ಮ ಇದ್ದಿದ್ದೆಲ್ಲ ಮೈಸೂರಲ್ಲಿ, ಹಾಗಾಗಿ ಗೊತ್ತಿಲ್ಲ. ಇವತ್ತೇ ಬಂದಿರೋದು. ಇಲ್ಲಿ ರೈತರ ಕಷ್ಟ, ಅವ್ರು ಹೆಂಗೆ ಬೆಳೀತಾರೆ, ಏನೇನು ಬೆಳೀತಾರೆ, ಯಾವುದಕ್ಕಾಗಿ ಬೆಳೀತಾರೆ ಅನ್ನೋದೆಲ್ಲ ಗೊತ್ತಾಯಿತು. ಖುಷಿ ಆಯಿತು. ಎಲ್ಲರೂ ಕಷ್ಟ, ಅವರು ಎಷ್ಟು ಕಷ್ಟಪಡ್ತಾರೆ ರೈತರು, ಅವ್ರು ಏನೇನು ಹಾಕಬೇಕು, ಅವ್ರು ಏನು ಪ್ರಾಫಿಟ್, ಅವ್ರು ಏನು ಹಾಕಿದ್ರೆ ಅವ್ರಿಗೆ ಎಷ್ಟು ಲಾಭ ಬರುತ್ತೆ ಅದನ್ನೆಲ್ಲ ತಿಳ್ಕೊಂಡು ಖುಷಿ ಆಯಿತು. ವರದಿ ಹಿರೇಕ್ಯಾತನಹಳ್ಳಿ ಸ್ವಾಮಿಗೌಡ, ಹುಣಸೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.